ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಳ್ಳೆ ಮಾಹಿತಿ ಉಳ್ಳ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ಯಾವ ವಿಷಯ ಅಂದರೆ, ನಾವು ಚಿನ್ನದ ಬಗ್ಗೆ ಮಾತಾಡೋಣ ಇವತ್ತು. ನಾವು ಚಿನ್ನ ಅಂಗಡಿಗೆ ತೊಗೊಳಕ್ಕೆ ಹೋಗ್ತೀವಿ. ಚಿಕ್ಕ ಅಂಗಡಿ ಆಗಿರ್ಬೋದು, ದೊಡ್ಡ ಅಂಗಡಿ ಆಗಿರ್ಬೋದು, ಎಲ್ಲೇ ತೊಗೊಳಕ್ಕೆ ಹೋದ್ರೂ ನಮಗೆ ಅಂಗಡಿಗಳಲ್ಲಿ ಯಾಮಾರಿಸೋದು ಅನ್ನೋದು ಇದ್ದೇ ಇರುತ್ತೆ. ಗೊತ್ತಾಗಲ್ಲ, ಸ್ವಲ್ಪ ಜನಕ್ಕೆ ಸ್ವಲ್ಪ ಗೊತ್ತಾಗೋದಿಲ್ಲ. ಹೇಗೋ ಚಿನ್ನ ತೊಗೊತೀವಿ, ಯಾವ್ಯಾವ ರೀತಿ ನಾವು ಚಿನ್ನ ತೊಗೊಬೇಕಾದ್ರೆ ಕೆಲವೊಂದು ಗಮನ ಹರಿಸ್ಬೇಕು ಮತ್ತು ನೆನ್ಪಿಟ್ಕೊಬೇಕು. ನಾವು ಯಾವ ರೀತಿ ಕೇಳಬೇಕು, ಯಾವ್ಯಾವ ರೀತಿ ನೋಡಬೇಕು, ಯಾವ್ಯಾವ ರೀತಿ ಅವರು ಯಾಮಾರಿಸ್ತಾರೆ ಅನ್ನೋದನ್ನು ಕೂಡ ನಾವು ಕಲ್ತ್ಕೋಬೇಕಾಗುತ್ತೆ. ಹಾಗೆ ಚಿನ್ನದಲ್ಲಿ 24 ಕ್ಯಾರೆಟು ಮತ್ತು 22, 18 ಈ 3 ಇರುತ್ತೆ. ಈಗ 17 ಕೂಡ ಬಂದಿದೆ. ಹಾಗೆ ಇದನ್ನು ನಾವು ಚಿನ್ನ ತೊಗೊಳಕ್ಕೆ ಹೋಗ್ಬೇಕಾದ್ರೆ ನಾವು ಯಾವುದ್ರಲ್ಲಿ ತೊಗೊತೀರಿ? 22 ಕ್ಯಾರೆಟು ತೊಗೊತೀರಾ, 18 ತೊಗೊತೀರಾ ಅನ್ನೋದನ್ನ ನಾವು ಮನೇಲಿ ಡಿಸೈಡ್ ಮಾಡ್ಕೊಂಡು ಹೋಗಬೇಕು. ಮೊದಲನೇ ಪಾಯಿಂಟ್, ಒಂದು 5 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಯಾವುದೇ ಅಂಗಡಿಗೆ ಹೋಗ್ಬೇಕಾದ್ರೂ ನಾನು ಒಂದು ಟಿಪ್ಸ್ 5 ಪಾಯಿಂಟ್ ನಿಮಗೆ ಒಂದು ಐಡಿಯಾ, ನಾನು ಹೇಳೋದ್ರಲ್ಲಿ ಒಂದು ಐಡಿಯಾ ಬರುತ್ತೆ. ನಾವು ಈ ರೀತಿ ನಾವು ಐಡಿಯಾ ಮಾಡ್ಕೊಂಡು ಹೋದ್ರೆ ತೊಗೊಳ್ಬೋದು. ಮೋಸ ಮಾಡೋದ್ರಲ್ಲಿ ಸ್ವಲ್ಪ ನಾವು ಕಮ್ಮಿ ಇದು ಮಾಡ್ಕೊಬೋದು. ಹಾಗೆ ನಾವು ಮೊದಲೇ ಪಾಯಿಂಟ್ ಬಂದ್ಬಿಟ್ಟು, ನಾವು ಯಾವ ಕ್ಯಾರೆಟು ಚಿನ್ನ ತೊಗೊತೀವಿ, 22 ತೊಗೊತೀವ ಇಲ್ಲ 18 ತೊಗೊತೀವ, ಅದನ್ನು ನೋಡಿಕೊಂಡು ನಾವು ಹೋಗ್ಬೇಕು, ಡಿಸೈಡ್ ಮಾಡಬೇಕು. ನಾವು ಯಾವ ಚಿನ್ನ ತೊಗೊತೀನಿ ಅಂದರೆ, ಹೋಗಿದ ತಕ್ಷಣ ನಾವು ಕೇಳ್ತೀವಿ. ಇವಾಗ 20 ಕ್ಯಾರೆಟ್ ಚಿನ್ನದಲ್ಲಿ ಯಾವುದೋ ಒಂದು ಒಡವೆ ಕೊಡಿ ಅಂತ ನಾವು ಕೇಳ್ತೀವಿ. ಆ ಕೇಳಿದಾಗ ಅವನು ಇವತ್ತಿನ ರೇಟ್ ಏನಿದೆ ಅದನ್ನು ನೋಡ್ಕೊಳ್ಳಿ. ನಿನ್ನೆ ರೇಟ್ಗೂ ಇವತ್ತಿನ ರೇಟ್ಗೂ ದಿನಕ್ಕೆ 2 ಸಲ ರೇಟ್ಗಳು ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಇವತ್ತಿನ ರೇಟ್ ಏನಿದೆ ಚಿನ್ನದ ರೇಟು, ಅದನ್ನು ನೀವು ಫಸ್ಟು ತಿಳ್ಕೊಬೇಕು, ಮೊದಲೇ ಪಾಯಿಂಟ್. ಮತ್ತು ಇವಾಗ ಒಂದು ನೆಕ್ಲೆಸ್ ತೊಗೊತೀವಿ, ಅದು ಯಾವ ಕ್ಯಾರೆಕ್ಟ್ರು, ಮತ್ತು ಇವಾಗ ಆಭರಣಗಳಂತ ಅಂದರೆ ಒಡವೆಗಳಂದರೆ 22 ಕ್ಯಾರೆಟಲ್ಲೇ ಮಾಡೋದು ಅಲ್ವಾ? ಆ 22 ಕ್ಯಾರೆಟ್ ಮಾಡಿದ್ರೆ 22 ಕ್ಯಾರೆಟ್ ಚಿನ್ನ ಎಷ್ಟು ರೇಟ್ ಇದೆ, ಮೇಕಿಂಗ್ ಚಾರ್ಜ್ ಏನು, ಮೇಕಿಂಗ್ ಚಾರ್ಜ್ ಕೂಡ ಬಂದುಬಿಟ್ಟು 2ನೇ ಪಾಯಿಂಟು. ಮೇಕಿಂಗ್ ಚಾರ್ಜ್ ಬಂದುಬಿಟ್ಟು 4%ಇಂದ 20%ವರೆಗೂ ಆಗ್ತಾರೆ. ಯಾಕೆ 4%ಇಂದ 20%ವರೆಗೂ ಆಗ್ತಾರೆ ಅಂದರೆ, ಕೈಲಿ ಚಿನ್ನ ಮಾಡಿರ್ತಾರೆ, ಆಭರಣಗಳು ಮಾಡಿರ್ತಾರೆ, ಹಾಗೆ ಮಿಷಿನಲ್ಲಿ ಕೂಡ ಮಾಡಿರ್ತಾರೆ. ಈ ಜನಸಾಮಾನ್ಯ ನಮ್ಮಂಥವ್ರಿಗೆ ಹೋದಾಗ ನಮ್ಗೆ ಗೊತ್ತಾಗೋದಿಲ್ಲ. ಅಲ್ಲಿ ಹೋಗ್ತೀವಿ, ಒಡವೆ ಕೊಡ್ತಾರೆ, ಇದು ಮಿಷಿನಲ್ಲಿ ಮಾಡಿರ್ತೀರ ಇಲ್ಲ ಕೈಲಿ ಮಾಡಿರ್ತಾರೆ, ನಮ್ಗೆ ಯಾವುದೂ ಗೊತ್ತಾಗಲ್ಲ. ಅದಕ್ಕೆ ಅವರು 4%, 20%ವರೆಗೂ ಆಗ್ತಾರೆ. ಮೇಕಿಂಗ್ ಚಾರ್ಜಲ್ಲಿ ತುಂಬ ಯಾಮಾರಿಸ್ತಾರೆ. ಅದರಲ್ಲೇ ನಮಗೇನಿಲ್ಲ ಅಂದರೂ ಒಂದು 14 ಗ್ರಾಮ್ ನೆಕ್ಲೆಸ್ ತೊಗೊಳಕ್ಕೆ ಹೋದ್ರೂ ನಾವು ಅದರಲ್ಲಿ 20,000ರಿಂದ 30,000 ರೂಪಾಯಿ ನಮಗೆ ಮೋಸ ಅಂತೂ ಮಾಡೇ ಮಾಡ್ತಾರೆ. ಮಿಷಿನಲ್ಲಿ ಆಲ್ಮೋಸ್ಟ್ ಎಲ್ಲ ಮಿಷಿನಲ್ಲೇ ಸ್ವಲ್ಪ ಮಾಡಿರೋದು, ಅದರಿಂದ ಇಲ್ಲ ಕೈಲಿದೆ ಹಾಗೆ ಹೀಗೆ ಅಂದ್ಬಿಟ್ಟು ಇದು ಮಾಡಿಬಿಡ್ತಾರೆ. ಇದು 2ನೇ ಪಾಯಿಂಟ್. ಇದನ್ನು ಕೂಡ ನೀವು ಕೇಳಿ ತಿಳ್ಕೊಳ್ಳಿ. ಒಂದನೇದು, ಯಾವ ಕ್ಯಾರೆಕ್ಟ್ರು ಇವತ್ತಿನ ರೇಟ್ ಚಿನ್ನ ಏನಿದೆ ಅಂತ ಅದನ್ನು ನೋಡ್ಕೊಳ್ಳಿ. ಹಾಗೆ ಯಾವುದು ಮಿಷಿನಲ್ಲಿ ಮಾಡಿರೋದ ಕೈಲಿ ಮಾಡಿರೋದು ಅದನ್ನು ಕೂಡ ತಿಳ್ಕೊಳ್ಳಿ. ಹಾಗೆ ಇದನ್ನೆಲ್ಲನೂ ತಿಳ್ಕೊಂಡಾದ್ಮೇಲೆ ಇದೆಲ್ಲ ತಿಳ್ಕೊಂಡಾದ್ಮೇಲೆ ಇವಾಗ ಒಂದು ನೆಕ್ಲೆಸ್ ತೊಗೊಳ್ಬೇಕಾದ್ರೂ ಯಾವುದೇ ತೊಗೊಳ್ಬೇಕಾದ್ರೂ ಡಿಸೈನ್ ತುಂಬಾ ಇರುತ್ತೆ. ಡಿಸೈನ್ ತುಂಬಾ ಇದ್ದರೆ ಮಿಷಿನಲ್ಲೇ ಮಾಡಿರ್ತಾರೆ. ಅದು ಮಿಷಿನಲ್ಲಿ ಮಾಡಿದ್ರೆ ಮೇಕಿಂಗ್ ಚಾರ್ಜ್ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬಿಡ್ತಾರೆ ಬೇಕಾದ್ರೆ. ಯಾಕಂದರೆ ಡಿಸೈನ್ ನೋಡಿ ಹೇಗಿದೆ, ಮೇಕಿಂಗ್ ಚಾರ್ಜ್ ಜಾಸ್ತಿ, ಆಮೇಲೆ ವೇಸ್ಟೇಜು. ಹಾಗೆ ಮತ್ತು ಇವಾಗ ಒಂದು ಆಭರಣ ತೊಗೊಬೇಕಾದ್ರೆ, ಒಂದು ಚಿನ್ನ ತೊಗೊಬೇಕಾದ್ರೆ ಒಂದು ಒಡವೆನ ಸ್ಟೋನ್ಗಳು ಹಾಕ್ಬಿಟ್ಟಿರ್ತಾರೆ. ಸ್ಟೋನ್ಗಳು ಸಮೇತವಾಗಿ ನಿಮಗೆ ಚಿನ್ನ ಒಂದು 10 ಗ್ರಾಮ್ ಇದೆ, ಸ್ಟೋನು 4 ಗ್ರಾಮ್ ಇದ್ರೂ ಸೇಮ್ ಒಂದು 14 ಗ್ರಾಮ್ ಚಿನ್ನ ಅಂದರೆ ಲೆಕ್ಕ ಹಾಕ್ಬಿಡ್ತಾರೆ. ಅದೇ ನಾವು ಅದನ್ನು ಮಾರಬೇಕಾದ್ರೆ ನಮಗೆ ಸ್ಟೋನ್ ಎಲ್ಲ ತೆಗ್ದು ಬೇರೆ ಚಿನ್ನ ಎಷ್ಟಿದೆ ಮಾತ್ರ ಅದನ್ನು ಮಾತ್ರನೇ ಅವರು ನಮಗೆ ತೂಕ ಮಾಡಿ ದುಡ್ಡು ತೊಗೊಂತಾರೆ. ಮೇಕಿಂಗ್ ಚಾರ್ಜಲ್ಲಿ ಕೊಟ್ಟಿರ್ತೀರಲ್ಲ ದುಡ್ಡು, 20,000ರಿಂದ 30,000, ಅದು ವೇಸ್ಟೇಜ್ ಅಂತ ಹಾಕಿರ್ತಾರೆ ನೋಡಿ, ಅದು ವೇಸ್ಟು. ಸ್ಟೋನ್ಗೆ ಚಾರ್ಜ್ ಮಾಡಿರ್ತಾರೆ ನೋಡಿ, ಅದು ಕೂಡ ವೇಸ್ಟ್. ಇಷ್ಟು ವೇಸ್ಟಾಗಿ ನಿಮಗೆ 1,30,40,000 ಕೊಟ್ಟಿದ್ರೆ ಅವ್ರು ಕೊಡೋದೇ ನಿಮ್ಗೆ 1,00,000ನೇ ಕೊಡ್ತಾರೆ. ಮಿಕ್ಕಿದ್ದು 40,000-45,000 ರೂಪಾಯಿ ಅಲ್ಲೇ ನಿಮಗೆ ಕಮ್ಮಿ ಮಾಡಿ ಹಾಕ್ತಾರೆ. ಅದಕ್ಕೆ ಪ್ಲೈನ್ ಆಗಿರುತ್ತೆ ನೋಡಿ, ಯಾವತ್ತಿದ್ರು ಸ್ಟೋನ್ ಯಾವತ್ತಿದ್ರು ವೇಸ್ಟ್ ನೋಡಿ, ತುಂಬಾ ಯಾಮಾರಿಸ್ತಾರೆ. ಮತ್ತು ನೀವು ಇಷ್ಟೆಲ್ಲ ತೊಗೊಂಡಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ, ಯಾವ ಕ್ಯಾರೆಕ್ಟ್ರು ಚಿನ್ನ ಅಂತ ಅಂದಮೇಲೆ ಒಂದು GST ಕಟ್ಟಿರೋ ಸ್ಲಿಪ್ಪು, ಚಿಕ್ಕ ಅಂಗಡಿ ಆಗಿರ್ಬೋದು ದೊಡ್ಡ ಅಂಗಡಿ ಆಗಿರ್ಬೋದು, ಯಾವುದೇ ಅಂಗಡೀಲಿ ನೀವು GST ತೊಗೊಂಡಿರೋ ಸ್ಲಿಪ್ಪು ಅದರಲ್ಲಿ ಇರುತ್ತೆ, ಯಾವ ಕ್ಯಾರೆಕ್ಟ್ರು ಚಿನ್ನ ಕೊಟ್ಟಿದ್ದಾರೆ ಅವರು ಅನ್ನೋದು ಇರುತ್ತೆ ಅದರಲ್ಲಿ ಅಲ್ವಾ. ಅದನ್ನು ನೀವು ಮರಿಬೇಡಿ. ಗೊತ್ತಾಯ್ತಲ್ವ? ಇವಾಗ ನೀವು ಅಂಗಡಿಗೆ ಹೋಗಿದ ತಕ್ಷಣ ಯಾವ ಕ್ಯಾರೆಕ್ಟ್ರು ಚಿನ್ನ ತೊಗೊತಾ ಇದ್ದೀರಾ, ಮೇಕಿಂಗ್ ಚಾರ್ಜ್ ಎಷ್ಟು % ಹಾಕ್ತಾಯಿದ್ದೀರಾ, ಇಲ್ಲ
ಕೈಲಿ ಮಿಷಿನಲ್ಲಿ ಮಾಡಿರೋದು ಅದನ್ನು ಕೂಡ ನೋಡ್ಕೊಳ್ಳಿ. ಹಾಗೆ ಸ್ಟೋನ್ ಇರೋದು ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. GST ಸ್ಲಿಪ್ ಇರೋದನ್ನ ತೊಗೊಳ್ಳಿ. ಮೇಕಿಂಗ್ ಚಾರ್ಜು, ವೇಸ್ಟೇಜು, ಸ್ಟೋನ್ದು ಎಲ್ಲ ಹಾಕಿ ನಮಗೆ ಮೋಸ ಅಂತೂ ಮಾಡೇ ಮಾಡ್ತಾರೆ. ಮೇಯ್ನಾಗಿ ನೀವು 22 ಕ್ಯಾರೆಕ್ಟ್ರು ಚಿನ್ನ ತೊಗೊಳಕ್ಕೆ ಹೋದ್ರೂ ಅದನ್ನು 18 ಕ್ಯಾರೆಕ್ಟ್ರು ಚಿನ್ನ ಕೊಟ್ಟು ಯಾಮಾರಿಸೋರು ಇದ್ದಾರೆ ಜನ ಇಲ್ಲಿ. ಆ ಥರ ಹ್ಯಾಮರಕ್ಕೆ ಹೋಗ್ಬಿಡಿ. ಫಸ್ಟೇ ಕೇಳ್ಕೊಳ್ಳಿ, ಇವತ್ತಿನ ರೇಟ್ ಏನಿದೆ ಅಂತ ಕೇಳ್ಕೊಳ್ಳಿ. ನಿನ್ನೆ ಒಂದು ರೇಟ್ ದಿನಕ್ಕೆ 2 ಸಲ ರೇಟ್ ಚೇಂಜ್ ಆಗುತ್ತೆ. ಹಾಗೆ ನಿನ್ನೆ ಇದ್ದಿದ್ದ ರೇಟು ಇವತ್ತು ಕಮ್ಮಿ ಆಗಿರ್ಬೋದು, ಆದರೂ ನಿನ್ನೆ ರೇಟೇನೇ ಇಲ್ಲ ಇಷ್ಟೇ ಇರೋದು ಅಂತ ಕೆಲವೊಂದು ಅಂಗಡಿಗಳಲ್ಲಿ ಮೋಸನೂ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇವತ್ತಿನ ಚಿನ್ನದ ರೇಟ್ ಏನಿದೆ ಅಂತ ನೋಡೋಣ. ಇವತ್ತಿನ ಚಿನ್ನದ ರೇಟ್ ನೋಡೋದಾದರೆ 24 ಕ್ಯಾರೆಕ್ಟ್ರು ಚಿನ್ನ 9,894. ನಿನ್ನೆ ಇದ್ದಿದ್ದ ರೇಟ್ ಬಂದುಬಿಟ್ಟು 9,895. ಹಾಗೆ ನಿನ್ನೆಗೂ ಇವತ್ತು ನೋಡ್ರೆ ₹1 ಮಾತ್ರ ಇಳಿಕೆ ಆಗಿದೆ. ಹಾಗೆ 10 ಗ್ರಾಮ್ ನೋಡೋದಾದರೆ 24 ಕ್ಯಾರೆಕ್ಟ್ರು ಚಿನ್ನ ನೋಡಿದ್ರೆ 98,940. ಹಾಗೆ ನಿನ್ನೆ ರೇಟ್ ನೋಡಿದ್ರೆ 98,950. ₹10 ಹೆಚ್ಚು ಕಡಿಮೆ ಬರುತ್ತೆ. ಹಾಗೆ 22 ಕ್ಯಾರೆಕ್ಟ್ರು ಚಿನ್ನದ ರೇಟ್ ನೋಡಿದ್ರೆ 9,069 ಮತ್ತು ನಿನ್ನೆ 9,070. ಇದರಲ್ಲಿ ಕೂಡ ₹1 ಇಳಿಕೆ ಆಗಿದೆ. ಹಾಗೆ 10 ಗ್ರಾಮ್ ಚಿನ್ನ ನೋಡೋದಾದರೆ 90,690. ಹಾಗೆ ನಿನ್ನೆ ರೇಟ್ ನೋಡಿದ್ರೆ 90,700. ಇದರಲ್ಲಿ ಕೂಡ ₹10 ಇಳಿಕೆ ಆಗಿದೆ ನಿನ್ನೆಗೂ ಇವತ್ತಿನ ರೇಟು. ಈಗ 18 ಕ್ಯಾರೆಕ್ಟ್ರು ಚಿನ್ನ ನೋಡೋಕೆ ಹೋದರೆ 7,420. ನಿನ್ನೆ ರೇಟ್ ನೋಡೋಕೆ ಹೋದರೆ 7,421 ಇದೆ. ಅದರಲ್ಲಿ ಕೂಡ ₹1 ಇದೆ. 10 ಗ್ರಾಮ್ ಮೇಲೆ 74,200 ಮತ್ತು 72,020. 18 ಗ್ರಾಮ್ ಕ್ಯಾರೆಕ್ಟ್ರು ಚಿನ್ನದ ರೇಟ್ ನೋಡಿದ್ರೆ 74,200 ಮತ್ತು ನಿನ್ನೆ ರೇಟ್ ನೋಡಿದ್ರೆ 74,200. ₹10 ಮಾತ್ರ ಇಳಿಕೆ ಆಗಿದೆ. ಹಾಗೆ ನೋಡಿ ₹1 ಮಾತ್ರ ಇಳಿಕೆ ಆಗ್ತಾಯಿದೆ. ನೋಡೋಣ, ಕಾಲಕ್ರಮೇಣ ಇನ್ನೂ ಸ್ವಲ್ಪ ದಿನಗಳಿಂದ ಹಾಗೆ ಕಮ್ಮಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ದಿನ ಏನು ರೇಟ್ ಇರುತ್ತೋ ಖಂಡಿತವಾಗ್ಲೂ ಅದೊಂದು ವಿಡಿಯೋ ಮಾಡಿ ದಿನ ಹಾಕ್ತಾ ಇರ್ತೀನಿ. ಹಾಗೆ ಬೆಳ್ಳಿ ಕೂಡ 1 ಗ್ರಾಮ್ಗೆ ₹107.90 ಇದೆ. ನಿನ್ನೆ ಇದ್ದಿದ್ದ ರೇಟ್ ಬಂದುಬಿಟ್ಟು 107.91. ಒಂದೇ ಒಂದು ಪೈಸೆ ಮಾತ್ರ ಕಮ್ಮಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತೊಂದು ಚಿನ್ನದ ರೇಟ್ ಹೇಗಿದೆ ಮತ್ತು ಚಿನ್ನದ ಅಂಗಡಿಗೆ ಹೋಗ್ಬೇಕಾದ್ರೆ ನಾವು ಯಾವ್ಯಾವ ರೀತಿ ನಾವು ಹುಷಾರಾಗಿರಬೇಕು, ಯಾವ್ಯಾವ ರೀತಿ ನಮಗೆ ಯಾಮಾರಿಸ್ತಾರೆ, ನಾವು ಏನೇನು ಅಬ್ಸರ್ವ್ ಮಾಡಿ ಚಿನ್ನನ ಖರೀದಿ ಮಾಡಬೇಕು ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಾಗಿದೆಯಲ್ಲ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪ್ರೆಸ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ನೋಡಿರ್ತೀರಲ್ಲ ಫ್ರೆಂಡ್ಸ್. ಇದೇ ರೀತಿ ನಿಮ್ಗೆ ಒಳ್ಳೊಳ್ಳೆ ಯೂಸ್ ಆಗುವಂಥ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಹಾಗೆ ಚಿನ್ನದ ರೇಟ್ ಏನೇನಿದೆ ಅಂತ ದಿನವೂ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.